ಇನ್ನು ಸಭಾಪತಿ ಆದಂತಹ ಬಸವರಾಜ್ ಹೊರಟ್ಟಿ ಅವರ ಮನೆಗೆ ಜಗದೀಶ್ ಶೆಟ್ಟರ್ ಅವರು ಭೇಟಿ ಕೊಟ್ಟು ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಸಭಾಪತಿ ಹೊರಟ್ಟಿ ಶೆಟ್ಟರ್ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟ ಬಳಿಕ ಪ್ರತಿಕ್ರಿಯೆ ಕೊಟ್ಟ ಶೆಟ್ಟರ್, ಯಾವುದೇ ಒತ್ತಡ ಇಲ್ಲದೆ ಸ್ವ ಇಚ್ಛೆಯಿಂದ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಯಾವುದೇ ಕಾನೂನು ತೊಡಕು ಇಲ್ಲ. ನಾನು ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡಿ ಹೊರಬಂದಿಲ್ಲ. ಕಾಂಗ್ರೆಸ್ಗೆ ಹೋದಾಗ ಗೌರವದಿಂದ ನಡೆಸಿಕೊಂಡಿದ್ದಾರೆ. ಬಿಜೆಪಿ ನನ್ನ ಸ್ವಂತ ಮನೆ. ಲೋಕಸಭೆ ಟಿಕೆಟ್ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೈಕಮಾಂಡ್ ಮಾತು ನನಗೆ ಖುಷಿ ತರಿಸಿದೆ ಅಂತ ಶೆಟ್ಟರ್ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗುವ ಹಿನ್ನೆಲೆಯಲ್ಲಿ ನನ್ನ ಒಂದು ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ನಾನು ಕೊಟ್ಟಿದ್ದೇನೆ. ಮಾನ್ಯ ಸಭಾಪತಿಯವರಿಗೆ ಸಬ್ಮಿಟ್ ಮಾಡಿದೆ ಮತ್ತು ಅವರು ಅದನ್ನು ಎಕ್ಸೆಪ್ಟು ಮಾಡಿದ್ದಾರೆ. ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಕೇಂದ್ರ ಬಿಂದುವಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಹೆಚ್ಚು ಸ್ವತಂತ್ರವಾಗಿ ಕೆಲಸ ಮಾಡ್ತೀನಿ ಸರ್. ನಾ ಯಾವುದೂ ಕಾಂಗ್ರೆಸ್ ಪಕ್ಷಕ್ಕೆ ಟೀಕೆ ಮಾಡಿ ಹೊರಗೆ ಬಂದಿಲ್ಲ ಮತ್ತು ಮನೆಯವರಿಗೆ ಹೇಳಿದ್ದೀನಿ, ಇವತ್ತು ಬೆಳಿಗ್ಗೆ ಹೇಳಿದ್ದೀನಿ. ಕಾಂಗ್ರೆಸ್ ಪಾರ್ಟಿಗೆ ನಾನು ಹೋದಂಥ ಸಂದರ್ಭದಲ್ಲಿ ಅವರು ನನಗೆ ಗೌರವದಿಂದ ನಡ್ಕೊಂಡ್ರು. ಒಳ್ಳೆಯ ರೀತಿಯಿಂದ ಒಂದು ಸ್ಥಾನಮಾನ ಕೊಡುವಂಥದ್ದಾಗಲಿ ಮತ್ತೊಂದಾಗಲಿ ನಡ್ಕೊಂಡಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಿಗೆ ಜಗದೀಶ್ ಶೆಟ್ಟರ್ ಅವರ ನಿರೀಕ್ಷಿತ ಬೆಳವಣಿಗೆಯಿಂದ ಸಹಜವಾಗಿ ಕಮಲ ನಾಯಕರು ಖುಷಿಗೊಂಡಿದ್ದಾರೆ. ಅದರಲ್ಲೂ ವಿಜೇಂದ್ರ ಹಾಗೂ ಯಡಿಯೂರಪ್ಪ ಮಾತ್ರ ಸಂಭ್ರಮದಲ್ಲಿ ಜೋರಾಗಿದ್ದಾರೆ. ಯಾವುದೋ ಕಾರಣಕ್ಕೆ ಪಕ್ಷವನ್ನ ಬಿಟ್ಟು ಹೋಗಿದ್ರು, ಈಗ ಮರಳಿ ಬಿಜೆಪಿಗೆ ಬಂದಿದ್ದಾರೆ. ನಮಗೆ ಸಂತೋಷ ಆಗಿದೆ. ನಿರೀಕ್ಷೆಯಂತೆ ಹಿರಿಯರು ವಾಪಸ್ ಬಂದಿದ್ದಾರೆ. ಇದು ಒಂದು ಸ್ಪಷ್ಟ ಸಂದೇಶ. ಇನ್ಮುಂದೆ ಕಾಂಗ್ರೆಸ್ ಕೈ ಚಳಕ ನಡೆಯಲ್ಲ. ಕರ್ನಾಟಕದ ಹೆಬ್ಬಾಗಿಲಲ್ಲಿ ಮತ್ತೆ ಕಮಲ ಅರಳುತ್ತೆ ಅಂತ ವಿಶ್ವಾಸವನ್ನ ಇಬ್ಬರು ವ್ಯಕ್ತಪಡಿಸಿದ್ದಾರೆ. 28 ಲೋಕಸಭಾ ಕ್ಷೇತ್ರ ಗೆಲ್ಲಕ್ಕೆ ಜಗದೀಶ್ ಶೆಟ್ಟರ್ ಆಗಮನ ನಮ್ಮ ಜೊತೆಗೆ ಬಂದಿರುವಂಥ ಭಾಳ ದೊಡ್ಡ ಶಕ್ತಿ ಬಂದದ್ದಾಗಿದೆ. ಅವರನ್ನು ನಮ್ಮ ಪಕ್ಷದ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಮಾಡ್ತೇನೆ. ಧನ್ಯವಾದ. ಏನೊಂದು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು, ನಾಯಕರಿರ್ಬೋದು, ಅವರೆಲ್ಲರ ಒಂದು ಅಪೇಕ್ಷೆ ಜಗದೀಶ್ ಶೆಟ್ಟರ್ ವಾಪಸ್ ಬರಬೇಕು ಅಂತ, ವಾಪಸ್ ಬರಬೇಕು ಅನ್ನುವಂಥದ್ದು. ಇವತ್ತು ಎಲ್ಲರ ಒಂದು ಅಭಿಪ್ರಾಯ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅದು ನಮ್ಮ ಮನೆ, ಇದು ಮೊದಲಿಂದು ನಾವು ಹೇಗೆ ಕಟ್ಟಿ ಬೆಳೆಸಿದಂಥ ಮನೆ, ಆ ಮನೆಗೆ ವಾಪಸ್ ಬಂದಿದ್ದೇನೆ. ಭಾಳ ಸಂತೋಷದಿಂದ ಸೇರ್ಪಡೆಯಾಗಿದ್ದೇನೆ ಮತ್ತು ಹಿರಿಯರು ಸಹಿತ ರಾಷ್ಟ್ರೀಯ ನಾಯಕರು ಭಾಳ ಒಂದು ಗೌರವದ ಮಾತನ್ನು ಹೇಳಿದ್ದಾರೆ. ಇವತ್ತು ಭಾಳ ಹೆಚ್ಚಿನ ರೀತಿ ಸ್ಪಂದನ ಮಾಡಿದ್ದಾರೆ. ಹೀಗಾಗಿ ಭಾಳ ಸಂತೋಷದಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದ್ದೇನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ಎಲ್ಲ ರೀತಿ ಕೆಲಸ ಮಾಡ್ತೀನಿ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಅಪೇಕ್ಷೆಯಂತೆ ಹಿರಿಯರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಭಾರತೀಯ ಜನತಾ ಪಾರ್ಟಿಗೆ ಮರಳಿದ್ದಾರೆ. ಇದರ ಸ್ಪಷ್ಟ ಸಂದೇಶ ಏನಪ್ಪ ಅಥವಾ ಸೂಚನೆ ಏನು ಅಂತ ಹೇಳಿದ್ರೆ, ನಮ್ಮ ಗುರಿ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಸಂದೇಶ ಅಂತ ಹೇಳಿದ್ರೆ, ಮತ್ತೆ ಮುಂದೆ ಯಾವಾಗ ವಿಧಾನಸಭಾ ಚುನಾವಣೆ ನಡೆದರೂ ಸಹ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಹಿರಿಯರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಪಕ್ಷಕ್ಕೆ ಬಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ.